ಎಲ್ಲರ ಯಕ್ಷ ಪ್ರಶ್ನೆ. ಏನು ಮಾಡೋಣ? ನಮಸ್ಕಾರ ಗೆಳೆಯರೆ. ಈ ಆಡಿಯೋ ಸ್ಪಷ್ಟತೆ ಕಡಿಮೆ ಇದ್ದರೆ ದಯವಿಟ್ಟು ಕ್ಷಮಿಸಿ. ಉಪಕರಣಗಳ ಕೊರತೆಯಿಂದ ಶುರು ಮಾಡಿರುತ್ತೇನೆ. ವಿಷಯಕ್ಕೆ ಬರೋಣ. ಯುವಕರಲ್ಲಿ ಸಾಮಾನ್ಯವಾಗಿ ಕಾಡುವ ಪ್ರಶ್ನೆ ಎಂದರೆ ಅದು ಏನು ಮಾಡಲಿ ಎಂಬುದಾಗಿರುತ್ತದೆ. ಹಣ, ಕೌಶಲ್ಯ ಇದ್ದರೂ ಇರದಿದ್ದರೂ ನಮ್ಮನ್ನು ಈ ಪ್ರಶ್ನೆ ಸದಾ ಕಾಡುತ್ತಾ ಇರುತ್ತದೆ. ಕಾರಣ ಏನು ಗೊತ್ತೇ? ನಾವು ಕೆಲಸ ಶುರು ಮಾಡುವ ಮೊದಲೇ ಯಶಸ್ಸು ಕಾಣುವ ಆಲೋಚನೆ ಮತ್ತು ಹೋರಾಟವನ್ನು ಶುರು ಮಾಡಿರುತ್ತೇವೆ. ಅದು ಬರೀ ಯೋಚನೆ ಅಲ್ಲ, ಮನಸ್ಸಿಗೆ ಹಚ್ಚಿಕೊಂಡಿರುತ್ತೇವೆ. ಕೆಲಸ ಶುರು ಮಾಡುವ ಮೊದಲೇ ಯೋಚಿಸುವುದರಿಂದ ನಮ್ಮನ್ನು ಸದಾ ಈ ಪ್ರಶ್ನೆ ಕಾಡುತ್ತದೆ. ನನ್ನ ಉದ್ದೇಶ ಕುಟುಂಬಗಳ ಸಂತೋಷಕ್ಕಾಗಿ ಉತ್ತಮ ಸ್ಥಿತಿ ತಲುಪಲು ಹರಸಾಹಸ ಪಡುತ್ತಿರುವ ಲಕ್ಷಾಂತರ ಯುವಕರು ದೃಢ ನಿರ್ಧಾರ ತೆಗೆದುಕೊಳ್ಳಲಿ, ಖಿನ್ನತೆಯಿಂದ ಹೊರಬರಲಿ ಎಂಬುದಾಗಿದೆ. ಹುಟ್ಟು ಉಚಿತ, ಸಾವು ಖಚಿತ ಎಂಬ ಸ್ಲೋಗನ್ ಕೇಳಿದ್ದೇವೆ. ಆದರೂ ಇದರ ಅರ್ಥವಾಗುವುದು ನಾವು ಅತಿ ಹೆಚ್ಚು ಸಮಯ ವ್ಯರ್ಥ ಮಾಡಿದಾಗ ಏನು, ಅಲ್ಲವೇ? ಏನಂತೀರಾ? ಹೌದು ಎನ್ನುವುದಾದರೆ ಕಮೆಂಟ್ ಮೂಲಕ ತಿಳಿಸಿ. ಆಗಿದ್ದು ಆಯಿತು, ಮುಂದೇನು ಮಾಡುವುದು ಎಂಬ ಮತ್ತೆ ಅದೇ ಪ್ರಶ್ನೆ. ಹಾಗೇನು ಮಾಡಬೇಕು ಗೊತ್ತೇ? ಆಗ ನಮ್ಮ ಜ್ಞಾನ ಭಂಡಾರವನ್ನು ಹೆಚ್ಚಿಸಿಕೊಳ್ಳಲು ಹೊಸತನ್ನು ಕಲಿಯಬೇಕು. ಚಂಚಲ ಮನಸ್ಸನ್ನು ಸದೃಢಗೊಳಿಸಬೇಕು. ಇದು ನಮ್ಮ ಸಹಾಯಕ್ಕೆ ಬರುತ್ತದೆ. ಒಂದು ವಿಷಯ ನೆನಪಿರಲಿ, ಮನಸ್ಸಿನ ಖುಷಿ ಹೆಚ್ಚಾದರೆ ಅನುಕೂಲಕ್ಕಿಂತ ತುಸು ಅನಾನುಕೂಲಗಳೇ ಹೆಚ್ಚು. ಅದು ನಮ್ಮನ್ನು ಭ್ರಮಾಲೋಕಕ್ಕೆ ಒಯ್ಯುತ್ತದೆ. ಇಲ್ಲ, ಹೆಚ್ಚಿನ ಸಮಯ ಖುಷಿಗಾಗಿ ಮೀಸಲಿಡಲು ಪ್ರೇರೇಪಿಸುತ್ತದೆ. ಆದ್ದರಿಂದ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು. ಈ ಭೂಮಿಗೆ ಪ್ರತಿಯೊಬ್ಬರೂ ಸ್ಪರ್ಧಿಸಲೆಂದೇ ಬಂದಿರುವುದು. ಒಬ್ಬರಿಗಿಂತ ಮತ್ತೊಬ್ಬರು ಮುಂದೆ ಹೋಗಲು ಹರಸಾಹಸ ಪಡುತ್ತಿರ್ತಾರೆ. ನಾವು ಕೂಡ ಎಲ್ಲಿದ್ದೇವೆ ಎಂದು ಕಂಡುಕೊಳ್ಳಬೇಕು. ಮೈಮರೆತು ಕುಳಿತರೆ ಹಿಂದೆ ಉಳಿದು ಬಿಡುತ್ತೇವೆ. ಹಾಗೆ ಸ್ವಲ್ಪ ಹಿಂದೆ ಉಳಿದರೂ ಪರವಾಗಿಲ್ಲ, ನಮ್ಮ ಕೈಯಲ್ಲಿ ಆಗುವುದಿಲ್ಲ ಎಂದು ಕೈಕಟ್ಟಿ ಕುಳಿತುಕೊಳ್ಳಬೇಡಿ. ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನಿಸಿ. ಇದು ನಾವು ಖಿನ್ನತೆಗೆ ಹೋಗುವುದನ್ನು ತಪ್ಪಿಸುತ್ತದೆ. ಈಗ ಕೆಲಸ ಶುರು ಮಾಡುವ ಸಮಯ. ರೇಸ್ನಲ್ಲಿ ಏನೋ ಉಳಿದಿದ್ದಾಯಿತು, ಆದರೆ ಅದರ ಜೊತೆಗೆ ನಮ್ಮ ಮನಸ್ಸು ಬೇರೆ ಏನನ್ನೋ ಆಲೋಚಿಸುತ್ತಿರ್ತದೆ. ಅದೇನೆಂದರೆ ಸಾಧಕ ಬಾಧಕಗಳ ವಿಚಾರಗಳು. ಮನಸ್ಸಿನ ಸಾಧಕ ಬಾಧಕಗಳ ಲೆಕ್ಕಾಚಾರ ಶುರುವಾಗಿದೆ. ಅದೇನೆಂದರೆ, ನನಗೇನು ತಿಳಿದಿದೆ, ಅದರ ಉತ್ಕೃಷ್ಟತೆ ಎಷ್ಟಿದೆ, ಸಮಯ ಎಷ್ಟಿದೆ, ಸಾಲ ಮಾಡಿದರೆ ಹೇಗೆ, ಹಳೆಯ ಸಮಸ್ಯೆಗಳಿಂದ ಹೊರಬರುವುದು ಹೇಗೆ, ಮಾಡಲು ಹೊರಟಿರುವ ವ್ಯವಹಾರ ಲಾಭನ ನಷ್ಟನ, ಹೀಗೆ ಹಲವು ವಿಚಾರಗಳು ಒಮ್ಮೆಲೆ ಒತ್ತಡ ತರುತ್ತವೆ. ನಾವು ಹೊರಟಿದ್ದು ಕೆಲಸ ಶುರು ಮಾಡಲು, ಆದರೆ ಯೋಚಿಸಿದ್ದು ಮನೆಗೆ ಹೋಗುವ ಕಡೆಗೆ. ಹಾಗಂತ ಸಾಧಕ ಬಾಧಕಗಳ ವಿಚಾರ ಯೋಚಿಸದಿರುವುದು ಸಾಧ್ಯವಿಲ್ಲ. ನಮ್ಮ ಗಮನ ಕಲಿಕೆ ಮತ್ತು ಗುರಿಯ ಕಡೆಗೆ ಕೇಂದ್ರೀಕರಿಸಬೇಕು. ಏಕೆಂದರೆ ಮನಸ್ಸಿಗೆ ಭಯದ ವಾತಾವರಣ ಸೃಷ್ಟಿಸಿದರೆ ಉದ್ಯಮ ಕಟ್ಟುವುದನ್ನು ಬದಿಗಿಟ್ಟು ಒಂದು ವೇಳೆ ನಷ್ಟವಾದರೆ ಏನು ಮಾಡುವುದು ಎಂಬ ಆಲೋಚನೆಯಲ್ಲಿ ಖಿನ್ನತೆಗೆ ಹೋಗುತ್ತೇವೆ. ಇದರ ಸ್ನೇಹಿತನಂತೆ ಮನಸ್ಸಿನ ಇನ್ನೊಂದು ಭಾಗ ಯಾರಾದರೂ ಸಲಹೆ ನೀಡುತ್ತಾರಾ, ಧೈರ್ಯ ಹೇಳುತ್ತಾರಾ ಎಂದು ಹುಡುಕಲು ಶುರು ಮಾಡುತ್ತದೆ. ಇದರ ವಿರುದ್ಧ ದಿಕ್ಕಿನಿಂದಲೂ ಯೋಚಿಸಲು ಶುರು ಮಾಡುತ್ತದೆ. ಅಕ್ಕಪಕ್ಕದ ಹಿತಶತ್ರುಗಳ ನೆನೆದು ತನ್ನ ಕೌಶಲ್ಯವನ್ನು ಅನಾವರಣಗೊಳಿಸದೆ ಇನ್ನೂ ಸ್ವಲ್ಪ ಸಮಯ ಕಾಯುವುದರಿಂದ ಒಳ್ಳೆಯ ಸಮಯ ಬರುತ್ತದೆ ಎಂದು ಮುಂದೂಡುವಂತಾಗುತ್ತದೆ. ಇಂತಹ ಸಮಯದಲ್ಲಿ ಏನು ಮಾಡಬೇಕು ಗೊತ್ತೇ ಗೆಳೆಯರೆ? ಇಂಥ ಸಮಯದಲ್ಲಿ ನಿಮ್ಮ ಆಪತ್ ಬಾಂಧವನೆಂದರೆ ಅದು ನೀವು ಗಳಿಸಿರುವ ಜ್ಞಾನ. ಅದನ್ನು ಎಚ್ಚರಗೊಳಿಸಿ ಮತ್ತು ಅದನ್ನು ದ್ವಿಗುಣಗೊಳಿಸುವ ಪ್ರಯತ್ನ ಮಾಡಿ. ಇದರಿಂದ ಮುಂದೆ ಬರುವ ಸಮಸ್ಯೆಯಿಂದ ಪಾರಾಗಬಹುದು. ಮುಂದಿನ ನಿಮ್ಮ ಕೆಲಸ ದೃಢ ನಿರ್ಧಾರಗಳಿಗೆ ಅಣಿಯಾಗುವುದು. ಹೇಗೆ? ನೀವು ಕೈಗೊಳ್ಳುವ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ವಿಷಯಗಳ ಕುರಿತು ಅಧ್ಯಯನ ಶುರು ಮಾಡಿ. ಸಾಧಕ ಬಾಧಕಗಳ ವಿಚಾರ ಮೀರಿ ಪ್ರಯತ್ನಿಸಿ. ನೀಲಿನಕ್ಷೆಯನ್ನು ತಯಾರಿಸಿಕೊಳ್ಳಿ. ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸವಾಲುಗಳನ್ನು ಎದುರಿಸಲು ಬೇರೆಯವರು ತೆಗೆದುಕೊಂಡ ಕ್ರಮಗಳೇನು, ಬೇರೆಯವರು ಈ ಕ್ಷೇತ್ರದಲ್ಲಿ ಮಾಡಿದ ತಪ್ಪುಗಳನ್ನು ಸರಿಪಡಿಸಿಕೊಂಡ ರೀತಿ ಇತ್ಯಾದಿ ವಿಚಾರಗಳನ್ನು ತಿಳಿದುಕೊಳ್ಳಿ. ಇದರ ಜೊತೆಗೆ ಸಮಯಕ್ಕೆ ಮಹತ್ವ ಕೊಡಿ. ಇವೆಲ್ಲದರಿಂದ ಕಲಿಯಿರಿ. ಆಗ ನೀವು ಗಳಿಸಿದ ಜ್ಞಾನ ನಿಮ್ಮನ್ನು ಕೈ ಹಿಡಿದು ನಡೆಸುವ ಸ್ನೇಹಿತನಂತಾಗುತ್ತದೆ. ನೆನಪಿರಲಿ ಸ್ನೇಹಿತರೆ, ನೀವು ಇದ್ದಲ್ಲಿಗೆ ಏನೂ ಬರುವುದಿಲ್ಲ. ಬದುಕಿನ ದಾರಿ ಹಿಡಿದು ನೀವು ಗಳಿಸಿದ ಜ್ಞಾನದ ಸಹಾಯದಿಂದ ಬದುಕೆಂಬ ಸಾರಿಗೆಯಲ್ಲಿ ಕುಳಿತುಬಿಡಿ. ಅದು ನೀವು ತಲುಪಬೇಕಾದ ಸ್ಥಳಕ್ಕೆ ನಿಮ್ಮ ನಿಷ್ಠೆಯ ಶ್ರಮವನ್ನು ಕರೆದೊಯ್ಯುತ್ತದೆ. ಇಂತಹ ಸಮಯದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುಂಚೆ ಚೆನ್ನಾಗಿ ಯೋಚಿಸಿ. ಕವಲು ದಾರಿಗಿಂತ ಉತ್ತಮ ದಾರಿ ನಿಮ್ಮನ್ನು ಕಡಿಮೆ ಸಮಯದಲ್ಲಿ ಗುರಿ ಮುಟ್ಟಿಸುತ್ತದೆ. ನಿಮ್ಮ ವ್ಯವಹಾರ ಹೆಚ್ಚು ಕಾಲ ಉಳಿಯಬೇಕಾದರೆ ಅದು ನಿಮಗೆ ಸಮಯ ಸಿಗುವಂಥ, ನಿಮಗೆ ಖುಷಿ ಕೊಡುವಂಥ, ವಿಶಾಲ ಮಾರುಕಟ್ಟೆ ಹೊಂದಿರುವ ಉತ್ತಮ ವಸ್ತು ಅಥವಾ ವಿಷಯ ನಿಮ್ಮ ಆಯ್ಕೆಯಾಗಿರಲಿ. ತಡರಾತ್ರಿ 12:58 ಸಮಯ. ನನ್ನ ಸಮಾಜಮುಖಿ ಕೆಲಸಕ್ಕೆ ಸ್ಫೂರ್ತಿಯಾಗಿದ್ದು ₹5 ಕಡಲೆಕಾಯಿ ವ್ಯಾಪಾರದ ಕತೆ. ನಾನು ಈ ಸ್ಫೂರ್ತಿಯೊಂದಿಗೆ ಮುಂದುವರಿಯುತ್ತೇನೆ.
ನಿಮಗೂ ಕೂಡ ನೀವು ಆಶಿಸಿದ್ದು ಸಿಗಲಿ ಎಂದು ಪ್ರಾರ್ಥಿಸುತ್ತಾ ಮುಂದಿನ ಸಮಾಜಮುಖಿ ಕೆಲಸದೊಂದಿಗೆ ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೂ ಜೊತೆಯಲ್ಲಿ ಇರಿ ಎಂದು ಹೇಳುತ್ತಾ ನಿಮ್ಮನ್ನು ಹುಚ್ಚಿಗಿಂತ ಹೆಚ್ಚಾಗಿ ಪ್ರೀತಿಸುವ ನಿಮ್ಮವ ನನ್ನ ನಮಸ್ಕಾರಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪ್ರೋತ್ಸಾಹ ನೀಡಿ ಅಂತ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.